ತಾವು ಈ ವಿಚಾರದಲ್ಲಿ ಕನ್ನಡಿಗರ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಕನ್ನಡಿಗರ ಅನಿಸಿಕೆ. ನಿಮ್ಗೆ ಯಾರಾದರೂ ಇದನ್ನು ತಲುಪಿಸ್ತಾ ಇದ್ದಾರೋ ತಲುಪಿಸ್ತಾ ಇಲ್ವೋ ಐ ಡೋಂಟ್ ನೋ. ಬಟ್ ಕನ್ನಡಿಗರ ಭಾವನೆಗಳಿಗೆ ವಿರುದ್ಧವಾಗಿ ತಾವು ಕೂಡ ಈಜಬಾರ್ದು. ಯಾಕೆ ಎಂದರೆ ತಮ್ಮ ಇಡೀ ಕುಟುಂಬದ ಬಗ್ಗೆ ಇಡೀ ಕರ್ನಾಟಕದ ಜನರಿಗೆ ಇರುವಂತಹ ಗೌರವ ಅಷ್ಟು ದೊಡ್ಡದು. ಗೌರವದ ಸ್ಥಾನದಲ್ಲಿ ಇರುವ ನೀವು ಈ ವಿಚಾರದಲ್ಲಿ ಖಂಡಿತ 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 ಮಾತಾಡಬೇಕು ಮತ್ತು ಕಮಲ್ ಹಾಸನ್ ಅವರ ಹತ್ರ ಕ್ಷಮೆಯನ್ನು ನೀವು ಹೇಳಿಸ್ಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಹೇಳಿಕೆಯ ನಿರೀಕ್ಷೆಯಲ್ಲಿ ಇಡೀ ಕರ್ನಾಟಕದ ಜನ ಇದ್ದಾರೆ. ನೀವು ಯಾವಾಗ ಮಾತಾಡ್ತೀರಿ ಅತ್ಯಂತ ಬೇಗ ಮಾತಾಡಿ. ಇದು ಕನ್ನಡಿಗರ ಭಾವನೆ, ಇದು ಕರ್ನಾಟಕದ ಜನರ ಆಸೆ ನಿರೀಕ್ಷೆ. ಗುರು ಸರ್, ರಾಜ್ಕುಮಾರ್ ಅವ್ರಿಗೆ ಏನು ಸ್ಥಾನಮಾನ ಕೊಟ್ಟಿರೋ ಅದು ಶಿವರಾಜ್ ಕುಮಾರ್ ಅವ್ರಿಗೂ ಕೊಟ್ಟಿರೋ. ಹ್ಯಾಟ್ರಿಕ್ ಹೀರೋರು ಇಷ್ಟವರೆಗೂ 6 ಕೋಟಿ ಜನ ಅವ್ರ ಫಿಲಮ್ ನೋಡಿ ಬೆಳೆಸಿರೋ ಹೊರತು ಕಮಲ್ ಹಾಸನ್ ಬೆಳೆಸಿಲ್ಲ, ತಮಿಳ್ನಾಡವ್ರು ಬೆಳೆಸಿಲ್ಲ. ಹೌದು, ಅಲ್ಲಿನ ಋಣ ಏನು ಇವ್ರಿಗಿಲ್ಲ. ಇತ್ತೀಚೆಗೆ ಇವ್ರಿಗೆ ವಯಸ್ಸಾಯ್ತು ಅಂದ್ಬಿಟ್ಟು ಯಾರು ಕೂಡ ವಿಲನ್ ಪಾರ್ಟ್ ಎಲ್ಲಿಂದ ಶುರು ಆಯ್ತು ಅಂದರೆ ವಿಲನ್ ಪಾರ್ಟ್. ರಜನಿಕಾಂತ್ ಅವ್ರ ಫಿಲಮಲ್ಲಿ ವಿಲನ್ ಪಾರ್ಟ್ ಮಾಡೋದು. ಇಲ್ಲಿ ರಾಜನ್ ಥರ ಮೆರೆಸ್ತಾರೆ. ರಾಜ್ಕುಮಾರ್ ಮಗನ ಐ ಡೋಂಟ್ ಥಿಂಕ್ ಅವ್ರು ವಿಲನ್ ಪಾರ್ಟ್ ಕೊಡ್ತಾರೆ ಅಂತ. ಯಾಕೆಂದ್ರೆ ಶಿವರಾಜ್ ಕುಮಾರ್ ಅವ್ರಿಗೆ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿಯಲ್ಲೇನೋ ಇದು ಕಡಿಮೆ ಆಗಿಲ್ಲ. ಅವರೇನೋ ವಿಲನ್ ಪಾರ್ಟ್ ಕೊಟ್ಟಿದ್ದಾರೆ ಅಂತ ಅವ್ರು ಮೆಚ್ಚೋಕ್ ಸುಮ್ಮನೆ ಇದ್ದಾರೆ ಅನ್ನೋ ವಾದನ ನಾನು ಒಪ್ಕೊಳ್ಳಲ್ಲ. ಬಟ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಬರ್ತೀನಿ ಮಾತಾಡಬೇಕು. ಹೌದು, ಅದನ್ನ ನಾನೇ ಯಾಕೆಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲರೂ ಯಾರಾದ್ರೂ ಹೇಳ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಇದು ನಮ್ಮೊಂದಷ್ಟು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗ್ರೂಪ್ಗಳಿದಾವೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದು ಕೂಡ ಮುಟ್ತಾ ಇರುತ್ತೆ. ನೀವು ಮಾತಾಡೋದು ಕೂಡ ಅವ್ರಿಗೆ ಮುಟ್ಟುತ್ತೆ. ಪ್ರತಿಯೊಂದು ಕೂಡ ಅವ್ರಿಗೆ ಹೋಗ್ತಾ ಇದೆ. ಅವರು ನೀವು ಹೇಳ್ದಂಗೆ ಕಾರ್ಯಕ್ರಮದಲ್ಲಿ ಕೇಳಿಸ್ದಲ್ಲ ಇರ್ಬೋದು, ಬಟ್ ಮಾರನೇ ದಿನ ಬಂದ್ರು ಇಲ್ಲಿ ಸರ್ ಇವಾಗ ಅಲ್ಲಿ ಕೇಳಿಸಿಲ್ಲ ಮಾಡಿಲ್ಲ ಅಂತ ವಾದ ಮಾಡಿದ್ರು. ಆಯ್ತು, ಬಂದ್ರು ಮಾನೇ ದಿವಸ ಬಂದ್ರು, ಅದು ಮಾನೇ ದಿವಸ ಬಂದ್ರು. ಯಾಕೆ ಡಬಲ್ ಸ್ಟ್ಯಾಂಡು? ಯಾಕೆ ಇವತ್ತು ಶಿವರಾಜ್ ಕುಮಾರ್ ಅವ್ರು ಒಂದೇ ಒಂದು ಕರೆ ಮಾಡಿ ನೀವು ಸಾರಿ ಕೇಳೋದು ಕೇಳ್ತಾರೆ. ಅಲ್ಲಿ ಇಲ್ಲಿರೋ ಸಪೋರ್ಟ್ಗಳು ಅವ್ರಿಗೆ ಕೆಲವರೆಲ್ಲ. ಶಿವರಾಜ್ ಕುಮಾರ್ ಅವರು ಇನ್ನೊಂದು ಹೇಳಿದ್ರು, ಬಿಟ್ಬಿಡಿ ಶೋ ಅಪ್ ಕೊಡೋದು. ಸ್ವಾಮಿ, ನಾವು ರಾಜ್ಕುಮಾರ್ ಅವರಿಂದನೂ ಪ್ರತಿಯೊಬ್ಬರೂ ಹೋರಾಟಗಾರಗಳು ಸೃಷ್ಟಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಅವರು ಬಿಟ್ಬಿಡೋ ಅನ್ನೋಕ್ಕೆ ಶಿವರಾಜ್ ಕುಮಾರ್ಗೆ ನಾವು ಕರ್ನಾಟಕ ಏನು ಬರ್ಕೊಟ್ಟಿಲ್ಲ. ನಾವು ಹೇಳೋದು, ನಾನು ಶಾಲೆ ಹಾಕ್ಕೊಂಡು ಇಲ್ಲಿ ಹೋರಾಟ ಮಾಡ್ತೀನಲ್ಲ, ಇಲ್ಲಿ ಹಿಟ್ಲರ್ ಥರ ಶಿವರಾಜ್ ಕುಮಾರ್ ಇದನ್ನು ಪ್ರೂಫ್ ಮಾಡ್ಬೇಡ್ರಿ, ಇಲ್ಲಿಗೆ ಬಿಡಿ ಅನ್ನೋಕ್ಕೆ ಶಿವರಾಜ್ ಕುಮಾರ್ ಯಾರಲ್ಲ. ನಟನೆ ಮಾಡೋ ನಾವು ಫಿಲಮ್ ನೋಡಿದ್ದೀವಿ, ಅವ್ರು ನಾವು ಇಷ್ಟ ಬೀಳ್ತೀವಿ, ಅಲ್ಲಿಗಷ್ಟೇ ಸೀಮಿತ. ಅವರು ಮುಂಚೂಣಿ ನಾಯಕ ಆಗಬೇಕಾಯ್ತು ಹೇಳಿ ತೊಗೊಂಡಿದ್ದಾರೆ. ಅಂಬರೀಷ್ ಅವ್ರು ಹೋದಾಗಿಂದ ಇವತ್ತು ಫಿಲಮ್ ಚೇಂಬರಲ್ಲಿ ಸಾರಾ ಗೋವಿಂದ್ ಅವ್ರು ಬಿಟ್ಟರೆ ಕನ್ನಡ ಪರ ಸ್ಪಂದಿಸ್ತಾರೆ. ಅವ್ರು ಬಿಟ್ಟರೆ ಯಾವ ಚಿತ್ರನಟರು ಸ್ಪಂದಿಸ್ತಾರೆ? ಓಡಿ ಚೇಂಬರ್ ಹತ್ರಕ್ಕೆ ಯಾರನ್ನ ಬರ್ತಾರೆ? ಆಯಮ್ಮಂದು ಹೇಳ್ತೇನೆ ಮೇಡಮ್, ಆ ಅಮ್ಮನ ಮಾತೇನೋ ಲೆಕ್ಕಕ್ಕೆ ಇಟ್ಕೊಂಡು ಹೋಗ್ಬಾರ್ದು. ಯಾಕಂದ್ರೆ ಬೆಲೆ ಇಲ್ಲ. ಇವಾಗ ಲೈಮ್ ಲೈಟ್ಗೆ ಅಮ್ಮನ ಇವಾಗ ನಾವು ಎತ್ಕೊಂಡ್ರೆ ಆಯಮ್ಮ ಲೈಮ್ ಲೈಟ್ಗೆ ಬರ್ತಾರೆ. ಮಂಡ್ಯ ಕಡೆ ಹೋಗಿ ಎಷ್ಟು ವರ್ಷ ಆಗೈತೆ ಕೇಳ್ರಿ. ಇವಾಗ ಅಲ್ಲಿ ಗೆಲ್ಸ್ತಂತ ಅಂಬರೀಷ್ ಅವ್ರಿಗೆ ಬೆಲೆ ಕೊಟ್ಟಿಲ್ಲ, ಹೋದ್ರ ಅಮ್ಮ ಶೆಡ್ ಆದರು. ಇವತ್ತು ಇಲ್ಲಿ ಕನ್ನಡದ ಬಗ್ಗೆ ತಾಸ್ಕಾರವಾಗಿ ಮಾತಾಡಿದ್ರೆ ತಮಿಳ್ನಾಗಿರೋ ಹೀರೋಗಳೆಲ್ಲ ಮೆಚ್ಕೊತಾರೆ. ಈ ಅಮ್ಮ ಇನ್ನೂ ಹೀರೋಯಿನ್ ಅನ್ಕೊಂಡು ಮೆಚ್ಕೊತಾರೆ. ಬಟ್ ಈ ಕೆಲಸ ಮಾಡ್ತಾಳೆ ಹೊರತು ರಮ್ಯಾ ಅವ್ರಿಗೆ ಆ ಅಮ್ಮ ಹೆಂಗ್ಸನ ಬೇಡ, ಆ ಅಮ್ಮ ನಾವು ಲೈಮ್ ಲೈಟ್ ತರಬಾರ್ದು. ಈ ಅಪ್ಪ ರಾಜ್ಕುಮಾರ್ ಅವ್ರ ಮಗ ಅಂದ್ರೆ ಏನು, 3 ದಿವಸ ಆಯ್ತು ನಾನು ಸ್ನಾನ ಮಾಡಿ, ಇವೆಲ್ಲ ಅವಶ್ಯಕತೆ ಇಲ್ಲ. ಅದು ಬಿಫೋರ್ ಅಂದ್ರೆ ಕಮಲ್ ಹಾಸನ್ ಅವ್ರು ಮಾತಾಡಕ್ಕಿಂತ ಮುಂಚೆ ಮಾತಾಡಿದ್ದದು. ಅದಕ್ಕೊಂದು ಎಕ್ಸ್ಕ್ಯೂಸ್ ಇದೆ. ಆದರೆ ಅದಾದ ಮೇಲೂ ಕೂಡ ಅವರು ಇಡೀ ಕರ್ನಾಟಕ ಸರ್ಕಾರ ಹೇಳ್ತಿದೆ, ಮಂತ್ರಿಗಳು ಹೇಳ್ತಾವ್ರೆ ಇದು ಸರಿ ಇಲ್ಲ, ಕ್ಷಮೆ ಕೇಳು ಅಂತ ಹೇಳ್ತಿದೆ. ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸರ್ ಒಂದು ನಿಮಿಷ, ರವಿ ಗಾಣಿಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬೇರೆ ಯಾರಾದ್ರೆ ನಾವು ಏನೋ ಒಂದು ಮರ್ಜಿ ಮಾಡ್ಬೋಣ. ರಾಜ್ಕುಮಾರ್ ಅವರಂತ ಮಗ ಶಿವರಾಜ್ ಕುಮಾರ್ ಅವರು ಸುಮ್ಮನೆ ಇರೋದು ನನಗೆ ತುಂಬಾ ನೋವಾಗ್ತಿದೆ. ಈ ಕನ್ನಡ ಭಾಷೆ ನೆಲ ಜಲ ಇದು ನಿಮ್ಮ ತಂದೆಯವರ ಕಾಲದಿಂದನೂ ತುಂಬ ದೊಡ್ಡ ಮಟ್ಟಕ್ಕೆ ಬಂದಿರೋಂಥದ್ದು. ದಯವಿಟ್ಟು ನೀವು ಮಾಡ್ತಿರೋದು ಸರಿ ಇಲ್ಲ, ನಾನು ನೇರವಾಗಿ ವಿರೋಧ ಮಾಡ್ತಾ ಇದ್ದೀನಿ ಅಂತ ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ಚಿತ್ರರಂಗಕ್ಕೆ ಒಬ್ಬರು ನಾಯಕತ್ವ ಈಗ ಮೊನ್ನೆ ಶಿವರಾಜ್ ಕುಮಾರ್ ಅವ್ರಿಗೆ ಒಲವೇ ಇಲ್ಲ. ಆಮೇಲೆ ರಜನಿಕಾಂತ್ ನಮ್ಮ ಕನ್ನಡ ಆಕ್ಟರ್ ರಜನಿಕಾಂತ್ ಕನ್ನಡ ಆಕ್ಟರ್. ಶಿವರಾಜ್ ಕುಮಾರ್ ನಡೆ ನೋಡಿ ಇತ್ತೀಚೆಗೆ ನೋಡ್ತಾ ಇದ್ದೀನಿ ಕಲೆ ರಾಯಭಾರಿ ಯಾರು? ಕಲೆ ರಾಯಭಾರಿ ಕನ್ನಡ ಯಾರು?
ಕರೆಕ್ಟ್ ಮೂರ್ತಿ ಅವರೇ, ನಾವು ಎಲ್ಲವನ್ನು ಇನ್ ಜನರಲ್ ಮಾಡೋದು ಬೇಡ, ಮುಂಚೆನೇ ಎಲ್ಲಾನು ನಾಯಕ mix ಮಾಡೋದು ಬೇಡ. ಆಗಿರೋದು. ಬಟ್ ನಾವು ಎಕ್ಸೆಪ್ಷನ್ ಇಲ್ಲ ಶಿವರಾಜ್ ಕುಮಾರ್ ಅವರು exception ಇಲ್ಲ. ಹೌದು. ಕನ್ನಡದ ಮ್ಯಾಟ್ರ್ ಹೌದು, ಹೌದು. ಮೇಡಮ್ ಕನ್ನಡ ಅದು ಯಾರೇ ಆಗ್ಲಿ ಸರ್, ಯಾರೇ ನೀವು ಆಗ್ಲಿ ಆಗ್ಲಿ, ನಾನು ತಂದೆ ಆಗ್ಲಿ, ಸ್ಥಾನ ಯಾರೇ ತುಂಬ್ತಾ ಇಲ್ಲ. ಆಗ್ಲಿ. ಅದು ಯಾರೇ ಇಲ್ಲ, ಆಗ್ಲಿ. ಸರಿ ಇದೆ. ತಂದೆ ಸ್ಥಾನ ತುಂಬ್ತಾ ಇಲ್ಲ ರೀ. ತುಂಬ್ತಾ ಇಲ್ಲ ಅವರು. ಮೇಡಮ್ ಈಗ ಸಾರಾ ಗೋವಿಂದ್ ಅವ್ರು ಕರೆದ್ಬಿಟ್ಟು ಅವ್ನು ಕ್ಷಮೆ ಕೇಳಬೇಕು ಅಂತಾರೆ. ಈಗ ಸಾರಾ ಗೋವಿಂದ್ ಅವರು ಯಾವುದೋ ಒಂದು ಫಿಲಮ್ ಸಂಸ್ಥೆ, ಅದು ಕಾನೂನು ಮಾನ್ಯತೆ ಪಡೆದ ಸಂಸ್ಥೆ ಅಲ್ವಾದ ಆಮೇಲೆ, ಬಟ್ ಚೇಂಬರ್ ಆಫ್ ಕಾಮರ್ಸು ಈಸ್ ರೆಕಗ್ನೈಸ್ಡ್ ಬೈ ಫಿಲಮ್ ಇಂಡಸ್ಟ್ರಿ. ಅವರೇ ಚೇರಲ್ಲಿ ಕೂತ್ಕೊಂಡು ಇದು ಸರಿ ಇಲ್ಲ ಅಂತ ಹೇಳಿದಾಗ ಶಿವರಾಜ್ ಕುಮಾರ್ ಅವರು ಕ್ರಮ ಜರುಗಿಸಬೇಕಾಗಿತ್ತು ಅವ್ರ ಮೇಲೆ. ಅವ್ರ ಜರುಗಿಸಕ್ಕಾಗಲ್ವಾ? ಸುಮ್ಮನೆ ಇರಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವರು ಸರ್ಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಜನತೆಗಿನ್ನ ಆಮೇಲೆ ಫಿಲಂ ಚೇಂಬರ್ಸ್ ನಲ್ಲಿ ಇರ್ತಕ್ಕಂಥ 6 ಕೋಟಿ ಜನ ಬೇಕಾ? ಕಮಲಾಸನ್ ಒಬ್ಬನ ಬೇಕಾ? 6 ಕೋಟಿ ಜನ ಇವ್ರನ್ನ ಬೆಳೆಸಿದ್ರೆ ಹೊರತು ಯಾರು ಕಮಲಾಸನ್ ಬೆಳೆಸಿಲ್ಲ. ಶಿವರಾಜ್ ಕುಮಾರ್ ಅವ್ರ ನಡೆ ನೋಡ್ತಾ ಇದೀವಿ ನಾವು. ಅವ್ರ ತಂದೆ ಸರ್ ಇಲ್ಲ, ತಂದೆ ಅವರು ಕನ್ನಡಕ್ಕೋಸ್ಕರ ಅವರು ಕಿಡ್ನಾಪ್, ಕನ್ನಡ ವಿಚಾರಕ್ಕೋಸ್ಕರ ಕಿಡ್ನಾಪ್ ಆದ್ರು ಪಾಪ. ಅವನ ಎಷ್ಟು ಕಮಲಾಸನ್ ಬಂದಿಲ್ಲ, ಇದೇ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿರೋದು. ಎಷ್ಟು ನೋವು ತಿಂದಿದ್ದೀವಿ ಅವತ್ತು ಅವ್ರು ಬಿಡಿಸ್ಕೊಂಬರ್ಬೇಕು ಅಂತ. ಇವತ್ತು ಅಂತ ಒಂದು ರಾಜ್ಯದಲ್ಲಿ ಅಂತ ಒಬ್ಬರು ವ್ಯಕ್ತಿ ಬಂದು ಮಾತಾಡಬೇಕಾ ನೀವು ಇದು ಮರ್ತ್ಬಿಟ್ಟು ಕನ್ನಡ ಮರ್ತ್ಬಿಟ್ಟು ಮಾತಾಡ್ತೀರಲ್ಲ, ನಿಮ್ಗೆ ಸ್ವಾರ್ಥ ಇದೆ ಹಂಗಾರೆ ಶಿವರಾಜ್ ಕುಮಾರ್ ಅವರೇ? ಇದೆ ಸ್ವಾರ್ಥ ಇರೋದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿದ್ದೀರಾ. ಕರ್ನಾಟಕ ಸರ್ಕಾರ ಕ್ರಮ ಜರುಗಿಸಬೇಕು. ಯಾರೇ ಆಗ್ಲಿ, ಅವರು ರಮ್ಯಾ ಆಗ್ಲಿ, ರಮ್ಯಾ ಮೇಲೆ ಕೇಸು ಲಾಂಚ್ ಮಾಡಬೇಕು ಮೇಡಮ್. ರಮ್ಯಾ ಮೇಲೆ ಮಾಡಬೇಕು. ರಮ್ಯಾನ್ ಮೇಲೆ ಅಂತ ಹೇಳಿದ್ರು ಬಂದಿಲ್ಲ. ಈ ತಾಯಿಗೆ ಭುವನೇಶ್ವರಿ ಗೌರವ ಕೊಟ್ಟು ಇಲ್ಲಿ ಇರಬೇಕು, ಇಲ್ಲಾಂದ್ರೆ ರಮ್ಯಾ ಅವ್ರ ಮೇಲೆ ಕೇಸ್ ಹ್ಯಾಂಡಲ್ ಆಗಬೇಕು. ನಮ್ಮ ಕಾನೂನು ವಿರೋಧಿ ಹೇಳಿಕೆ ಯಾರು ಕೊಡ್ತಾರೆ? ಸಮಾಜದ ಶಾಂತಿ ಭಂಗ ಹೇಳಿಕೆ ಯಾರು ಕೊಡ್ತಾರೆ? ರಮ್ಯನ ಮೇಲೂ ಕೇಸ್ ಮಾಡಬೇಕು. ನಾನು ಸತ್ಯವಾಗಿ ಹೇಳ್ತೀನಿ ಕೇಳಿ, ನಾಳೆ ಭಾನುವಾರ, ಸಾಧುವಾರ, ಸೋಮವಾರ ನಾನೇ ಹೋಗಿ ರಮ್ಯ ಮೇಲೆ ಕೇಸ್ ದಾಖಲೆ ಮಾಡ್ತೀನಿ. ನೀನು ಕನ್ನಡ ವಿಚಾರದಲ್ಲಿ ಜನಗಳ ವಿಷ ಬೀಜ ಬಿತ್ತಬೇಡ. ಇಲ್ಲಿ ಕಾನೂನು ಭಂಗ ಈ ಶಾಂತಿ ಭಂಗ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಕೊಡೋಕ್ಕೆ ನಿನಗೆ ಯಾವ ಅಧಿಕಾರ ರಮ್ಯ ಅಂತ ನಾನು ಒಂದ್ಸಲ ಬೈದು ನಾನು ಹೇಳ್ತೀನಿ ಆಕೆಗೆ. ಆದರೆ ಶಿವರಾಜ್ ಕುಮಾರ್ ನಾವೆಲ್ಲ ರಾಜ್ಕುಮಾರ್ ಅವರು ಹೋದ್ಮೇಲೆ, ಅಣ್ಣ ಅವರು ನಮ್ಮ ಮನಸ್ಸಲ್ಲಿ ಯಾವತ್ತು ಸತ್ತಿಲ್ಲ. ಅಣ್ಣ ಅವ್ರು ಹೋದ್ಮೇಲೆ ದೊಡ್ಡ ಮನೆಗೆ ಕರ್ನಾಟಕಕ್ಕೆ ನೀನು ಕನ್ನಡದ ರಾಯಭಾರಿ ಅಂತ ಕರಿತೀವಿ ನಾವು. ಅಂಥವ್ರು ಯಾವ ಅಡ್ವರ್ಟೈಸ್ಮೆಂಟ್ ಸಿಗ್ತವೆ, ಯಾವುದೋ ಆಕ್ಟಿಂಗ್ ಸಿಗ್ತದೆ ನಾನು ಅಂತ ಹೇಳ್ಬಿಟ್ಟು ಕಾನೂನು ಸರ್ಕಾರ ಎಲ್ಲ ತೂರ್ಬಿಟ್ಟು ಕಾನೂನಲ್ಲಿ ಬೆಲೆ ಕೊಡೋದು ಬಿಡಿ ಶಿವರಾಜ್ ಕುಮಾರ್. ಸರ್ಕಾರಕ್ಕೂ ಬೆಲೆ ಕೊಟ್ಟಿಲ್ಲ, ಆಮೇಲೆ ಕನ್ನಡಿಗರಿಗೂ ಬೆಲೆ ಇಲ್ಲ. ಅದು ಇಷ್ಟು ದಿನ ಕನ್ನಡಿಗರು ಯಾಕೆ ಹೋರಾಟ? ಮೇಡಮ್, ಕನ್ನಡ ಫಿಲಮ್ ಓಡೋಕ್ಕೆ ಕನ್ನಡ ಹೋರಾಟಗಾರರೇ ಸಾಧ್ಯ ಕರ್ನಾಟಕದಲ್ಲಿ. ನೀವು ಕನ್ನಡ ಹೋರಾಟಗಾರ ಇಲ್ಲ ಅಂದರೆ ಕನ್ನಡ ಫಿಲಮ್ಮು ಬೆಂಗಳೂರಲ್ಲಿ ಓಡೋದಿಲ್ಲ. ಶಿವರಾಜ್ ಕುಮಾರ್ ತಿಳ್ಕೊಳ್ಳಿ, ಓಡೋದೇ ಇಲ್ಲ. ಎಲ್ಲ ಬೆಂಗಳೂರಲ್ಲಿ ಎಲ್ಲ ಮಿಕ್ಸ್ ಆಗಿ ಹೋಗಿದೆ. ಎಲ್ಲ ಬೇರೆ ಭಾಷೆ, ಹಿಂದಿ, ತೆಲುಗು, ತಮಿಳು ಇಷ್ಟು ಓಡ್ತವೆ. ನೀವೆಲ್ಲ ಹೋಗ್ತೀರಾ ಕನ್ನಡ ಫಿಲಮ್ ಇಂಡಸ್ಟ್ರಿ ಒಳಗೆ? ನೀವು ಕನ್ನಡ ಫಿಲಮ್ ಓಡದೆ ಹೋದ್ರೆ ನೀವು ಯಾವ ಒಂದ್ ಕೆಲಸ ಮಾಡ್ತೀರಾ? ಸರಿ ಸರ್, ಆಯ್ತು. ಈಗ ಇಷ್ಟು ನೀವು ಮಾತಾಡ್ತಾ ಇದ್ದೀರಲ್ಲ ಮೂರ್ತಿ ಸರ್, ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ನೀವು, ಈಗ ಇಲ್ಲಿವರೆಗೆ ಆ ವ್ಯಕ್ತಿ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ಆ ವ್ಯಕ್ತಿ ಈ ನಡೆ ನೋಡ್ತಾ ಇದ್ರೆ ಮುಂದೇನು ಕ್ಷಮೆ ಕೇಳುವಂತ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಅಷ್ಟು ದುರಹಂಕಾರ. ತಾನೇನು ತನ್ನ ಸಾಧನೆ ಎಲ್ಲರೂ ಮಾಡ್ತಾರೆ. ಸಾಧನೆಯ ದುರಹಂಕಾರ ನೆತ್ತಿಗೆ ಏರಿದಾಗ ಏನೇನೋ ಮಾತಾಡಿದ್ರು ಕೂಡ ಅದು ನಡೆಯುತ್ತೆ ಅನ್ನುವಂತ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಇದೆಯಲ್ಲ, ಆ ತರದ ವ್ಯಕ್ತಿತ್ವ ಅದಿರ್ಬಹುದು. ಆದರೆ ಆತನಿಗೆ ಕೊಟ್ಟಂತಹ ಗಡುವು ಮುಗಿದೋಗಿದೆ. ಹೌದು, ಇವತ್ತಿಗೆ ಮುಗಿದೋಯ್ತು. ಈಗ ಒಂದ್ ನಿಮಿಷ ಸರ್, ಮುಗಿದೋಯ್ತು. ಈಗ ನಾಳೆ ಅವ್ರ ಸಿನಿಮಾ ಏನಾದ್ರೂ ಕರ್ನಾಟಕದಲ್ಲಿ ರಿಲೀಸ್ ಆಯ್ತು ಅಂತಂದರೆ ಇದೊಂದು ಹೇಡಿ ಸರ್ಕಾರ, ಇದೊಂದು ಬೆಣ್ಮುಳೆ ಇಲ್ಲದೆ ಇರುವಂತಹ ಸರ್ಕಾರ. ಮತ್ತು ಆ ಒಂದು ಸಿನಿಮಾಗೆ ಏನಾದ್ರೂ ಕ್ಷಮೆ ಕೇಳದೇನೂ ಕೂಡ ಈ ನಮ್ಮ ವಾಣಿಜ್ಯ ಮಂಡಳಿ ಅಥವಾ ನೀವು ನಿರ್ಮಾಪಕರ ಸಂಘನೋ ನಿಮ್ದು ಯಾವ್ದಾವ್ದು ಸಂಘ ಇದೆ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರು ಏನಾದ್ರೂ ಸಪೋರ್ಟ್ ಮಾಡಿದ್ರೆ ನಾಳೆ ಯಾವ ಹೋರಾಟಗಾರರು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಯಾರು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಿಲ್ಲ, ಇಡೀ ಕರ್ನಾಟಕದ ಜನ ಯಾವ ಸಿನಿಮಾಗಳನ್ನು ನೋಡೋದಿಲ್ಲ. ಖಂಡಿತವಾಗ್ಲೂ ಮಾಡಲ್ಲ. ಯಾಕಂದ್ರೆ ತುಂಬಾ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ ಸರ್. ಈಗ ತುಂಬಾ ಸ್ಪಷ್ಟವಾಗಿ ಮಾತಾಡಿದ್ರಿ. ಇದು ನೀವು ಈಗ ಮಾತಾಡ್ತದ ಅಷ್ಟು ಅವ್ರು ನೋಡ್ತಾ ಇರ್ತಾರೆ, ಅಷ್ಟು ಅವ್ರಿಗೆ ತಲುಪುತ್ತೆ. ಈಗ ಸರ್ಕಾರ ಕನ್ನಡದ ಪರವಾಗಿ ಇದೆ. ನೀವು ನೇರವಾಗಿ ಹೇಳಿದ್ರಿ ಇಲ್ಲ ಬೆನ್ನು ಮೂಳೆ ಇಲ್ದಿದ್ ಸರ್ಕಾರ ಅಂತ. ಹೌದು, ಅಲ್ಲ. ಆದ್ರೆ ಬಟ್ ಶಿವರಾಜ್ ತಂಗಡಗಿ ಅವರು, ರವಿ ಗಾಂಧಿ ಅವರು ಇವರೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಸಿನಿಮಾನ ನಾವು ಬಿಡುಗಡೆ ಮಾಡಲ್ಲ ಅನ್ನೋ ತರದಲ್ಲಿ ಇದ್ದಾರೆ. ಈ ಇದೇ ದುರಹಂಕಾರವನ್ನ ಪ್ರದರ್ಶನ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ನಾಳೆ ಆ ಸಿನಿಮಾ ಬೇಕಾಗಿಲ್ಲ ನಮಗೆ. ಖಂಡಿತವಾಗ್ಲೂ ಆಗಲ್ಲ. ಯಾಕಂತಂದ್ರೆ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಪಕ್ಕದಲ್ಲಿ ಯಾವ ಆ ಸಿನಿಮಾ ತಗಂತ ಇದ್ರು ಅವರು ಕೂಡ ಹೇಳಿದ್ದಾರೆ, ಖಂಡಿತವಾಗ್ಲೂ ನೀವು ಕ್ಷಮೆ ಯಾಚಿಸಿಲ್ಲ ಅಂದ್ರೆ ನಾವು ಯಾರು ಮುಂದೆ ಬರಲ್ಲ ಅಂತ ಡಿಸೈಡ್ ಆಗಿದ್ದಾರೆ. ಆ ತರದ್ದು ಏನಾರು ಬಂದ್ರೆ ನಿಜವಾಗ್ಲೂ ನಮ್ಗೆ ದೊಡ್ಡ ಅವಮಾನ ಆಗುತ್ತೆ. ಇಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ಪೋಸ್ಟ್ ಹಾಕೋದಕ್ಕೆ ಅಷ್ಟೇ. ನಿರ್ಮಾಪಕರಂತೂ ಕ್ಲಿಯರ್ ಕಟ್
ಯಾರಾಗಿರ್ಲಿ, ಅದು ಕನ್ನಡಕ್ಕೆ ಅವಮಾನ ಮಾಡಿದ್ರು ಎಂತ ದೊಡ್ಡ ಸ್ಟಾರ್ ಆಗಿರ್ಲಿ, ಅವ್ರ ಅವಶ್ಯಕತೆ ನಮ್ಗಿಲ್ಲ. ನಾನು ಪ್ರೆಸೆಂಟ್ ಟೈಟ್ಲ್ ಕಮಿಟಿಯಲ್ಲಿ ಇದ್ದೀನಿ ಮೇಡಮ್, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಈಗ. ಕನ್ನಡಕ್ಕೆ ಯಾರೇ ಆಗಿರಲಿ, ಅದೆಂತ ನ್ಯಾಷನಲ್ ಸ್ಟಾರ್ ಆಗಿರಲಿ, ನಮಗೆ ಅವಶ್ಯಕತೆ ಇಲ್ಲ. ತುಂಬ ಕ್ಲಿಯರ್ ಕಟ್. ಇವತ್ತು ನಾಳೆ ಬೆಳಿಗ್ಗೆನೆ ಅವರು ಕ್ಷಮೆ, ಇವತ್ತು ಮುಗಿದೋಯ್ತು ಟೈಮು, ನಾಳೆ ಕೇಳ್ತಾರೋ ಬಿಡ್ತಾರೋ ನಮ್ಗೆ ಅವಶ್ಯಕತೆ ಇಲ್ಲ. ಅವರ ಸವಾಸ ನಮಗೆ ಬೇಡ. ನಮ್ಮ ಕನ್ನಡ ಸ್ಟಾರ್ಸು, ನಮ್ಮ ಸಿನಿಮಾ, ನಮ್ಮ ರಾಜ್ಯ, ನಮ್ಮ ಜನ, ನಮ್ಮ ನೆಲ, ನಮ್ಮ ಜಲ ಅಷ್ಟೇ. ಬೇರೆ ವಿಚಾರನೇ ಬೇಕಾಗಿಲ್ಲ ನಮ್ಗೆ.